ಇಲ್ಲೂ ಕೂಡ 4-5 ಜನರನ್ನ ಸಾಯಿಸಿದೆ ಅದು. ಬರೀ ಸಾಯಿಸ್ತಾ ಇಲ್ಲ, ಸಾಯಿಸೋದ್ರ ಜೊತೆಗೆ ಅದನ್ನ ತಿಂತಾ ಇದೆ. ನಂಗೆ ಅವ್ರು ಸಿಕ್ಕಿದಾಗ ಅವ್ರ ಹತ್ರ ನಾನು ಕೇಳ್ತೀನಿ, ನಿಂಗೆ ಏನಾದರೂ ಹಸಿವಾಗ್ತಿದ್ರೆ ಈ ಐಸನ್ ತಿನ್ನು, ಕುಲ್ಫಿ ತಿನ್ನು, ಮನುಷ್ಯನೇನಕ್ಕೆ ತಿಂತೀಯಾ ಅಂತ ಕೇಳ್ತೀನಿ. ಆ ಚೀರಾಟ ಅದು ಅದರದ್ದೇ. ನಾನು ಹೋಗಿ ಟಿಫನ್ ಮಾಡ್ಕೊಂಬರ್ತೀನಿ, ನೀವೆಲ್ಲ ಹೋಗಿರಿ. ಬೇಗ, ಆದಷ್ಟು ಬೇಗ ಇದನ್ನ ಹಿಡಿಲಿಲ್ಲ ಅಂದ್ರೆ ನಮ್ಮೆಲ್ಲನ್ನು ತಿಂದ್ಬಿಡುತ್ತೆ. ಲೆಟ್ಸ್ ಗೋ. ಇಲ್ಲಿ ನೋಡಿ, ಎಲ್ಲ ಕಡೆ ನಾಶ ಮಾಡ್ತಾ ಇದೆ. ವಿನಾಶ. ಮುಂದೆ ಹೋಗೋಣ. ಒಂದು ಅರ್ಥ ಆಗ್ತಿಲ್ಲ, ಈ ಮಂಜಿನ ಸಾವು ಮುಂಬೈಯಿಂದ ಇಲ್ಲಿಗೆ ಬಂದಿದ್ದು ಹೇಗೆ? ಮುಂಬೈನಲ್ಲೂ 4 ಜನರನ್ನ ತಿಂದಿದೆ ಅದು. ತುಂಬ ಒಳ್ಳೆಯವನು ನನ್ನ ಮಗ. ಇದೆಲ್ಲ ಹೇಗಾಯ್ತು ಅಂತ ನನಗೆ ಗೊತ್ತಿಲ್ಲ. ಈ ದುರಂತ ಯಾವುದೋ ಎಕ್ಸ್ಪೆರಿಮೆಂಟ್ ಕೈ ಕೊಟ್ಟಿರೋದ್ರಿಂದ ಆಗಿರೋದು. ಹಾಂ ಸರ್, ಇದ್ರ ಬಗ್ಗೆ ಲ್ಯಾಬಲ್ಲಿ ಯಾವುದೇ ರೀತಿ ರೆಕಾರ್ಡ್ಸ್ ಇಲ್ಲ. ಬಹುಶಃ ಇಲ್ಲಿ ಯಾವುದೋ ಸೀಕ್ರೆಟ್ ಎಕ್ಸ್ಪೆರಿಮೆಂಟ್ ನಡೀತಿತ್ತು ಅನ್ಸುತ್ತೆ. ಈ ಮಂಜಿನ ಕೋರ್ ಟೆಂಪರೇಚರ್ -273 ಡಿಗ್ರಿ ಇದೆ. ದಟ್ಸ್ ಅಬ್ಸಲ್ಯೂಟ್ ಝೀರೋ. ಹೌ ಇಸ್ ಇಟ್ ಪಾಸಿಬಲ್? ಈ ಟೆಂಪರೇಚರ್ನ ಲ್ಯಾಬಲ್ಲಿ ಕ್ರಿಯೇಟ್ ಮಾಡೋದು ನೆಕ್ಸ್ಟ್ ಟು ಇಂಪಾಸಿಬಲ್ ಸರ್. ಸರ್, ಈ ಕಟ್ಟಾಗಿರೋಂಥ ಕೈನ ನೋಡಿ ಸರ್, ಇದು ಯಾವ ರೀತಿ ಕಟ್ಟಾಗಿದೆ ಅಂತ. ಇದು ತುಂಬ ಶಾರ್ಪ್ ಆಗಿರೋ ಟೂಲಿಂದ ಕಟ್ ಮಾಡಿದ್ದಾರೆ ಸರ್. ಇಲ್ಲಿ ಕಾಣ್ತಿದೆಯಲ್ಲ ನಿನಗೆ ಮಾರ್ಕು, ಇದು ಬಂದು ಗಾಯದ ಗುರುತು. ನನಗನ್ಸೋ ಪ್ರಕಾರ ಇದು ಯಾವುದೋ ಕಾಡು ಮೃಗ ಕಚ್ಚಿರೋದು ಅಂತ. ಇಲ್ಲಿ ನೋಡು. ದಟ್ಸ್ ರೈಟ್ ಸರ್. ಯಾವ ಥರ ಕಾಡು ಪ್ರಾಣಿ ಅಂದ್ರೆ ಅದ್ರ ಹಲ್ಲು ತುಂಬಾ ದೊಡ್ಡದು ಮತ್ತೆ ಶಕ್ತಿಶಾಲಿ. ಒಂದೇ ದಾಳಿಲಿ ಇಡೀ ಕೈಯನ್ನೇ ಕಟ್ ಮಾಡುವಂಥದ್ದು. ಮತ್ತಿದೇ ಕಾರಣಕ್ಕೆ ಇಲ್ಲಿ ಮಂಜು ಕ್ರಿಯೇಟ್ ಆಗಿದೆ. ಸರ್, ಅಲ್ಲಿ ನೋಡಿ ಸರ್. ಇಷ್ಟೊಂದು ದೊಡ್ಡ ಹೆಜ್ಜೆ ಗುರುತು. ಪ್ರೆಷರ್ ಪಾಯಿಂಟ್ ಕ್ಯಾಲ್ಕುಲೇಷನ್ ಪ್ರಕಾರ ಈ ಪ್ರಾಣಿ 2 ಕಾಲಿನ ಮೇಲೆ ನಡೆಯುತ್ತೆ. ಅಂದ್ರೆ 2 ಕಾಲ ಮೇಲೆ ನಡೆಯುವಂತ ಸ್ನೋ ಮಾನ್ಸ್ಟರ್. ಸ್ನೋ ಮಾನ್ಸ್ಟರ್. ಆದಷ್ಟು ಬೇಗ ಅದು ನಮಗೆ ಕಾಣಿಸ್ಕೊಳ್ಳುತ್ತೆ. ಇಲ್ಲೇ ಹತ್ರದಲ್ಲಿರ್ಬೇಕು. ನಾವು ಸಾಯೋದೇ ಆದ್ರೆ ಅದನ್ನ ಕೊಂದು ನಾವು ಸಾಯೋಣ. ಅಲ್ಲ ಕಣ, ಅವನು ಎಷ್ಟು ದೊಡ್ಡವನು ಗೊತ್ತಾ? ಅವನು ಹೇಗೆ ಸಾಯಿಸೋದು? ನಮ್ಮ ಹತ್ರ ಇರೋ ಈ ಕೋಲಿಂದ ಅವನ್ನ ಸಾಯಿಸದ? ಏನು ಮಾತಾಡ್ತೀಯೋ ನೀನು? ನಾವಿನ್ನು ಮೇಲಕ್ಕೆ ಹೋಗ್ಬೇಕು. ಬೇಗ, ಇನ್ನೂ ಮೇಲೆ ಹೋಗ್ಬೇಕು. ಲೆಟ್ಸ್ ಗೋ. ಇದೇನಿದು? ಇವನು ಉಮರ್, ಕಾಶ್ಮೀರಿ ಪೊಲೀಸ್ನ ಇನ್ಸ್ಪೆಕ್ಟರ್ ಉಮರ್.
ಅಲ್ಲ ಕಣೋ, ಅವನಿಗೆ ಭಯ ಆಗಲ್ವೇನೋ? ನೋಡಿ ಹೇಗೆ ಬರ್ತಾ ಇದ್ದಾನ ಅವನು. ಮೈಸೆಲ್ಫ್ ಉಮರ್. ರಣವೀರ್, ನೀವು ಸರಿಯಾದ ಟೈಮ್ಗೆ ಬಂದ್ರಿ. ನೋಡಿ, ನಿಮ್ಮ ಕಣ್ಣಾರೆ ನೋಡಿ. ಹೆಣಗಳಿದೆಯಾ ಅಲ್ಲಿ? ಹಾ, ಇದೆ. ಈಗ ತಾನೇ ಅದು ಸ್ವಲ್ಪ ಜನರನ್ನ ಕೊಂದಿದೆ. ಅವರಲ್ಲಿ ಕೆಲವರು ಲೋಕಲ್ಸ್ ಇದ್ರು, ಮತ್ತೆ ಟೂರಿಸ್ಟ್ ಕೂಡ. ಅದು ಮುಂದೆ ಮುಂದೆ ಸಾಗ್ತಾನೆ ಇದೆ. ನಡೀರಿ, ಹುಷಾರಾಗಿ ಹೋಗೋಣ. ಕಮಾನ್, ಲೆಟ್ಸ್ ಗೋ. ಇಲ್ಲಿ ನೋಡಿ, ಇದೇನ್ ಸ್ವಿಮ್ಮಿಂಗ್ ಪೂಲ್ ಇಷ್ಟು ದೊಡ್ಡ ಇದೆ? ಇದು ಸ್ವಿಮ್ಮಿಂಗ್ ಪೂಲ್ ಅಲ್ಲ, ಅದ್ರ ಹೆಜ್ಜೆ ಗುರ್ತು ಇದು. ಅಲ್ಲ ಕಣೋ, ಹೆಜ್ಜೆನೆ ಇಷ್ಟು ದೊಡ್ಡ ಇದೆ ಅಂದ್ಮೇಲೆ ಆ ವ್ಯಕ್ತಿ ಇನ್ನೆಷ್ಟು ದೊಡ್ಡ ಇರ್ಬೋದು? ಅದು 40 ಅಡಿ ಎತ್ತರ ಇದೆ. 40 ಅಡಿ ಎತ್ತರನ? ಬೇಗ ಹೋಗೋಣ, ಇಲ್ಲಾಂದ್ರೆ ತಪ್ಪಿಸ್ಕೊಳುತ್ತೆ. ಕಮಾನ್. ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಅದು ಎದುರಿಗೆ ಬಂತು ಅಂದ್ರೆ ನೀವು ಕೂಡ ಪ್ರಾಣ ಕಳ್ಕೊಳ್ಬಹುದು. ಸಾಯ್ಲೇಬೇಕು ಅಂತಿದ್ರೆ ಹೇಗೆ ಇದ್ರು ಸಾಯ್ತಿರ್ತಾನೆ. ಹಾ, ನಡೀರಿ ನಡೀರಿ. ಮಗ, ಜೋರಾಗಿ ಸೌಂಡ್ ಕೇಳಿಸ್ತಾ ಇದೆ. ನಂಗೆ ಅನ್ಸ್ತಾ ಇದೆ ಅವನು ಮನುಷ್ಯನ್ ಕರ್ಕೊಂಡೋಗಿ ಬೋಟಿ ಗೀಟಿ ಎಲ್ಲ ತೆಗೆದು ಚೆನ್ನಾಗಿ ತಿಂತಾ ಇದ್ದಾನೆ ಅನ್ಸ್ತಾ ಇದೆ. ಕವಿ, ಅದನ್ನ ನಾವು ತಡಿಬೇಕು. ನೋಡು, ನೀನ್ ಹೇಳೋದೇನೋ ಚೆನ್ನಾಗೇ ಇದೆ. ಹಾಗಂತ ನಾನೇ ಹೋಗಿ ಅವನಿಗೆ ಬ್ರೇಕ್ಫಾಸ್ಟ್ ಆಗೋದು ಎಷ್ಟು ಮಟ್ಟಿಗೆ ಸರಿ ಇರುತ್ತೆ ಹೇಳು? ಯು ಆರ್ ಅ ಪೊಲೀಸ್ ಆಫೀಸರ್ ಕವಿ. ಇಲ್ಲ, ನಾನು ಪೊಲೀಸ್ ಅವನು ಒಪ್ಕೋತೀನಿ. ಹಾಗಂತ ನನ್ನ ಬಾಡಿಯನ್ನು ಸ್ಟೀಲಿಂದ ನನಗೇನು ಆಗದೆ ಇರೋದಕ್ಕೆ. ಇಲ್ಲಿ ನೋಡಿ, ಇಲ್ಲಿ ಕೈ ಕಾಲ್ಗಳು ಬಿದ್ದಿವೆ. ಎಲ್ಲಾ ಕಡೆನೂ ಡೆಡ್ ಬಾಡಿಗಳು ಬಿದ್ದಿವೆ. ಓ ಮೈ ಗಾಡ್. ಇನ್ನು ಮೇಲ್ಗಡೆ ಎಷ್ಟು ಜನ ಸಿಕ್ಕಾಕೊಂಡಿದ್ದಾರೋ ಏನೋ. ಏಯ್, ಮೇಲ್ ತುಂಬಾ ಜನ ಸಾಯ್ತಾ ಇದ್ದಾರೆ. ಬೇಗ ನಡೀರಿ. ಅಳ್ತಾ ಇರೋ ಸದ್ ಕೇಳಿಸ್ತಾ ಇದೆ. ಹಾ, ಸದ್ ಕೇಳಿಸ್ತಿದೆ. Come on, let's go. Come on, fast, fast. ಸೌಂಡ್ ಎಲ್ಲಿಂದ ಬರ್ತಿದೆ? ಇದು ಈ ಅಳೋ ಸದ್ದು ಕೆಳಗಡೆಯಿಂದ ಬರ್ತಾ ಇದೆ. ಇದು ಹಿಂದ್ಗಡೆಯಿಂದ ಬರ್ತಾ ಇರೋದು. ಅಲ್ಲಿ ಯಾರು ಅಳ್ತಾ ಇದ್ದಾರೆ? ಹೋಗ್ ನೋಡೋಣ.
ಎಲ್ಲಿಂದ ಬರ್ತಾ ಇರೋದು ಸದ್ದು? ಇಲ್ಲಿ ಏನ್ ನಡೀತಾ ಇದೆ? ಆ? ಮೇಲ್ಗಡೆ ನೋಡಿದ್ರೆ ಕಿರಿಸ್ತಾ ಇದ್ದಾರೆ, ಕೆಳಗಡೆ ನೋಡಿದ್ರೆ ಅಳ್ತಾ ಇದ್ದಾರೆ. ಇದನ್ ಮೌಂಟೇನಾ ಅಥವಾ ಐಸಾ ಅಥವಾ ಮ್ಯೂಸಿಕ್ ಡೈರೆಕ್ಟರ್ ಮ್ಯೂಸಿಕ್ ಏನಾದ್ರು ಮಾಡ್ತಾ ಇದ್ದಾನ ಇಲ್ಲಿ? ಈ ಸದ್ದು ಈ ಮಂಜಿಂದ ಬರ್ತಾ ಇರೋದು. ಬನ್ನಿ ಚೆಕ್ ಮಾಡೋಣ, ಬನ್ನಿ. ಇಲ್ಲೇ ಮಂಜಿಂದ ಬರ್ತಾ ಇದೆ. ಅಲ್ಲ, ಐಸ್ ಒಳಗಿಂದ ಹೇಗೋ ಸೌಂಡ್ ಬರುತ್ತೆ? ಇಲ್ಲಿ ಕೆಳಗ್ ನೋಡು. ಸರ್ಚ್ ಪ್ರಾಪರ್ಲಿ. ಇದೇನಿದು? ಯಾವಾಗ್ಲೂ ಸಸ್ಪೆನ್ಸ್ ಕ್ರಿಯೇಟ್ ಮಾಡ್ತೀಯಲ್ಲ? ಹುಷಾರು. ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ಸರ್ ಅದು ನಮ್ಮನ್ನೆಲ್ಲ ಹೊಡೆದಾಕ್ಬಿಡುತ್ತೆ ಸರ್ ಕಾಪಾಡಿ ಸರ್. ತುಂಬಾ ಭಯ ಆಗ್ತಿದೆ, ಕಾಪಾಡಿ ಸರ್. ಎಲ್ರೂ ಹೊಡೆದಾಕ್ಬಿಡುತ್ತೆ ಸರ್. ಹೀಗೆಲ್ಲ ಆಗ್ಬಾರ್ದಾಗಿತ್ತು ನಿಮಗೆ. ಆದ್ರೆ ನೀವಿಲ್ಲಿ ಏನ್ ಮಾಡಕ್ ಬಂದಿದ್ದೀರಿ? ಸರ್ ನಾವೆಲ್ಲ ಓಡಾಡಕ್ ಬಂದಿದ್ವಿ ಸರ್ ಇಲ್ಲಿ ಸರ್. ಅಲ್ಲ ಕಣ್ರೋ, ನಿಮಗೆಲ್ಲ ಇಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾ ಇರ್ಲಿಲ್ವಾ? ಸರ್ ನಮ್ಗೇನ್ ಗೊತ್ತು ಸರ್, ನಾವೆಲ್ಲ ಟೂರಿಸ್ಟು ಸರ್. ಅಲ್ಲ, ನಮಗ್ ಮುಂಚೆನೆ ಗೊತ್ತಾಯ್ತು ಇಲ್ಲಿ ಜನರ ಪ್ರಾಣ ಹೋಗ್ತಾ ಇದೆ ಅಂತ. ಅಂದ್ಮೇಲೆ ನಿಮಗ್ ನ್ಯೂಸ್ ಗೊತ್ತಾಗಿಲ್ವಾ? ಬೇಗ ನಡೀರಿ, ಇಲ್ಲ ಅಂದ್ರೆ ಅವನು ತಪ್ಪಿಸ್ಕೊಂಡು ಹೋಗ್ತಾನೆ, ದಾಳಿ ಮಾಡ್ತಿದ್ದಾನೆ. Come on, let's go. Move. ಎಲ್ಲೋಡಿ? ಇಲ್ಲೋಡಿ, ಏನ್ ಮುಚ್ಚಿಟ್ಟಿದ್ದಾರೆ? ಏನಿದು? ಗೊತ್ತಿಲ್ಲ ಸರ್. ನೀವುಗಳಿಲ್ಲಿ ಏನ್ ಮಾಡ್ತಾ ಇದ್ರಿ? ಹೇಳಿ. ಇವ್ರನ್ನ ಬಿಟ್ಬಿಡಿ, ಅದು ತಪ್ಪಿಸ್ಕೊಂಡು ಹೋದ್ರೆ ತುಂಬಾ ಕಷ್ಟ. Come on, let's go. ಏಯ್, ಹಿಡೀರಿ ಅವ್ರನ್ನ. Come on guys, come on. We have to be very quick. Come on. Move.
ಈಗ ಬಾಯ್ ಮುಚ್ಕೊಂಡು ಹೇಳು, ನಿಮ್ಗೂ ಐಸ್ ಮಾನ್ಸ್ಟರ್ಗೂ ಏನ್ ಕನೆಕ್ಷನ್ ಅಂತ. ನಾವು 5 ಜನ ಒಂದು ಗುಂಪು ಸರ್, ಸೈಂಟಿಸ್ಟ್ಗಳ್ದು. ಹಿಮಾಲಯದಲ್ಲಿ ನಮಗೊಂದು ಪಾಸಿಲ್ ಸಿಕ್ತು ಸರ್. ಸರ್ ಅದು DNA ಥರ ಇತ್ತು. ಸ್ನೋ ಮಾಸ್ಟರ್ ಇರ್ಬೋದು ಅಂದ್ಕೊಂಡ್ವಿ. ಆ ಪ್ರಾಣಿ ಬಗ್ಗೆ ನಮ್ಗೆ ತಿಳ್ಕೊಳ್ಳೋಕ್ಕೆ ನಮಗೆ ಕ್ಯೂರಿಯಾಸಿಟಿ ಬಂತು. ಅದ್ರ DNA-ಇಂದ ಅದನ್ನ ರೀಕ್ರಿಯೇಟ್ ಮಾಡ್ಬೋದು ಅಂತ ನಾವೆಲ್ಲ ಅಂದ್ಕೊಂಡ್ವಿ. ನಾವೊಂದು ಪ್ರೈವೇಟ್ ಲ್ಯಾಬ್ ಸೆಟಪ್ ಮಾಡಿದ್ವಿ ಹಳೆ ಮಿಲ್ಲಲ್ಲಿ, ಅಷ್ಟೇ ಸರ್. ನಿಮ್ಗಳಿಗೆ ಗೊತ್ತಿದೆಯಾ, ನಿಮ್ಗಳ ಕ್ಯೂರಿಯಾಸಿಟಿಯಿಂದಾಗಿ ಆ ಐಸ್ ಮಾನ್ಸ್ಟರ್ ಎಲ್ಲ ಕಡೆ ಪ್ರಾಣ ತೆಗಿತಾ ಇದೆ. ಸರ್ ಆ್ಯಕ್ಚುಲಿ ಅದನ್ನು ನಾವು ಮಾಡಿದ್ದಲ್ಲ ಮತ್ತಿನ್ಯಾರು ಮಾಡಿದ್ದು? ಸರ್ ಅದು ಏನಂದರೆ ಸರ್ ನಿಜ ಹೇಳ್ತಾ ಇದ್ದೀವಿ, ನಾವು ಅದನ್ನು ಕ್ರಿಯೇಟ್ ಮಾಡಿಲ್ಲ ಸರ್. ನಮಗೆ ಗೊತ್ತಿಲ್ಲ ಅದು ಲ್ಯಾಬಿಗೆ ಹೇಗೆ ಬಂತು ಅಂತ. ಮತ್ತೆ ನೀವು 3 ಜನ ಕಾಶ್ಮೀರದಲ್ಲಿ ಏನು ಮಾಡ್ತಿದ್ದೀರಾ? ಸರ್ ನಾವು ಸ್ನೋ ಮಾಸ್ಟರ್ ಜನರ ಮೇಲೆ ದಾಳಿ ಮಾಡ್ತಿದೆ ಅಂತ ಗೊತ್ತಾಗಿದ ತಕ್ಷಣ ನಾವು ನೋಡೋಕ್ಕೆ ಅಂತ ಇಲ್ಲಿಗೆ ಬಂದ್ವಿ ಸರ್. ಸರ್ ಅದು ನಮ್ಗೆ ನಿಜವಾಗ್ಲೂ ಗೊತ್ತಿಲ್ಲ ಸರ್, ಅದು ಮುಂಬೈಯಿಂದ ಇಲ್ಲಿಗೆ ಹೇಗೆ ಬಂತು ಅಂತ. ಮುಂಬೈ ಬಚಾವಾಯಿತು ಸ್ನೋ ಮಾನ್ಸ್ಟರಿಂದ. ಯಾಕಂದ್ರೆ ಆ ಸ್ನೋ ಮಾನ್ಸ್ಟರ್ ಇವಾಗ ಕಾಶ್ಮೀರದಲ್ಲಿದೆ. ಆದರೆ ಪ್ರಶ್ನೆ ಏನು ಅಂದರೆ ಕವಿ, ಆ ಸ್ನೋ ಮಾನ್ಸ್ಟರ್ ಇವಾಗ ಎಲ್ಲಿರೋದು ಅಂತ, ಮತ್ತೆ ಎಲ್ಲಿಂದ ಬಂತು. ಅಯ್ಯೋ 2 ಗಂಟೆ ಆಗೋಯ್ತು ಲಾರಾ, 2 ಗಂಟೆ. ಇದೇನು ಐಸ್ ಗಡ್ಡೆನಾ ಇಲ್ಲ ಕಲ್ಲ? ಹಾ, ಇದು ಕರ್ಗೋ ಥರ ಕಾಣಿಸ್ತಾನೆ ಇಲ್ವಲ್ಲ? ಈ ಮಂಜಿನ ಕೋರ್ ಟೆಂಪರೇಚರ್ ಇಸ್ -273 ಡಿಗ್ರೀಸ್. ಇದರ ಅರ್ಥ ಏನಂದ್ರೆ ಈ ಲೇಸರಿಂದ ಪ್ರತಿ ನಿಮಿಷ ಬರೀ 1 ಡಿಗ್ರಿ ಜಾಸ್ತಿ ಆಗುತ್ತೆ. 3 ಗಂಟೆ ಇದೆಯಾ ನಿನ್ನ ಹತ್ರ ಈ ಮಂಜನ್ನ ಕರಗಿಸೋದಿಕ್ಕೆ? ಏನೇನೇನು 3 ಗಂಟೆನಾ? 3 ಗಂಟೆ? ಇದ್ಯಾವ ಲೈಫು ಡ್ಯೂಡ್? ಹಾ, ಅಲ್ಲ ನಾನು ಅಷ್ಟು ದೊಡ್ಡ ಬಿಸ್ನೆಸ್ನೆಲ್ಲ ಬಿಟ್ಬಿಟ್ಟು ಇದು ಈ ಐಸ್ ಗಡ್ಡೆ ಕಟ್ ಮಾಡೋಂಥ ಕೆಲಸ ಮಾಡ್ತಾ ಇದ್ದೀನಿ. ವಾ, ಆಗ್ಬೇಕು ನನಗೆ. ಓಕೆ, ಐ ನೀಡ್ ಟು ನೋ ಪ್ರೋಗ್ರೆಸ್ ಏನಾಗಿದೆ. ನಿಮ್ಗೇನಾದರೂ ಗೊತ್ತಾಯ್ತೇನು? ಎನಿಥಿಂಗ್? ಸರ್ ಈ ಮಂಜು ಕರ್ಗೋ ತನಕ ನಾವು ಬೇರೆ DNA ಅನ್ಕವರ್ ಮಾಡೋಕ್ಕಾಗಲ್ಲ. ಗ್ಲಾಸಸ್ ಕೊಡು. ಕಾಶ್ಮೀರ್ಗೆ ಹೋಗಿರೋ ಟೀಮಿಂದ ಒಂದು ಫೋನ್ ಬಂದಿತ್ತು. ಅವ್ರು ಹೇಳೋದೇನು ಅಂದರೆ ಸ್ನೋ ಮಾನ್ಸ್ಟರ್ನ ಅವ್ರು ಅಲ್ಲಿ ನೋಡಿದ್ರಂತೆ. ಇದರಿಂದ ಅರ್ಥ ಆಗೋದೇನು ಅಂದರೆ ನಮ್ಮ ಬೆಂಗಳೂರು ಸದ್ಯಕ್ಕೆ ಈಗ ಸುರಕ್ಷಿತವಾಗಿದೆ. ಆದರೆ ಅಲೋ ಸ್ವೀಟಿ, ನನ್ನ ಜೊತೆ ಒಂದು ಕಾಫಿ ಕುಡಿಬೋದಲ್ವಾ? ಏನಂತೀಯ? ನಾನು ನಿಂಗೆ ಎಷ್ಟೆಲ್ಲ ಹೇಳೋದು ನಾನು ಹಿಂದೆ ಬರಬೇಡ ಅಂತ. ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿಂಗೆ? ಅಲ್ಲ ಮತ್ತೆ ಯಾಕೆ ನೀನು ನನ್ನ ಜೊತೆ ಮಾತಾಡ್ತಾ ಇಲ್ಲ? ನೋಡು, ಜೇಬ್ನಲ್ಲೂ ನೋಟೋ ಇದೆ, ನಿಂತರ ಮಸ್ತ್ ಗಾಡಿನೂ ಇದೆ. ನನಗೆ ನಿನ್ ಮೇಲಾಗ್ಲಿ ನಿನ್ ಗಾಡಿ ಮೇಲಾಗ್ಲಿ ಇಂಟ್ರೆಸ್ಟ್ ಇಲ್ಲ. ಜಸ್ಟ್ ವಾಕ್ ಅವೇ. ಓ ಬೇಬಿ ಕಮ್ ಆನ್, ಒಂದ್ಸಲ ಟ್ರೈ ಮಾಡೋಣ, ಚೆನ್ನಾಗಿರುತ್ತೆ. ಮಜಾ ಮಾಡ್ಬೇಕಾ? ರಾಜೇಶ್, ಯಾಕೆ ಜಗಳ ಆಡ್ತಾ ಇದ್ದೀರಾ? ಯಾರೋ ಒಬ್ರು ಕೂತ್ಕೊಳ್ರೋ. ಹೋಗೋ, ನಾನು ಯಾವಾಗ್ಲೂ ಹಿಂದೆನೆ ಕೂತ್ಕೊಳೋದು, ಇವತ್ತು ಮುಂದೆನೆ ಕೂತ್ಕೋತೀನಿ. ಮಗ ಹಿಂದೆ ಕೂತ್ಕೊಂಡ್ರೆ ರಾಯಲ್ ಆಗಿರ್ತೀಯ, ಬಾ ಕೂತ್ಕೋ. ನೀನ್ ರಾಯಲ್ ಆಗಿರೋ, ನನಗೇನ್ ರಾಜೇಶ್ ಬಿಡೋ ಹೋಗ್ಲಿ.
ಲ್ಯಾಬಲ್ಲಿ ನೋಡ್ದಾಗ ಹೇಗಿತ್ತೋ ಇಲ್ಲೂ ಕೂಡ ಅದೇ ತರ ಇದೆಯಲ್ಲ. ಆದ್ರೆ ಇದು ಹೇಗೆ ಸಾಧ್ಯ? ಕಾಶ್ಮೀರದಿಂದ ಟೀಮ್ ಕನ್ಫರ್ಮ್ ಮಾಡಿತ್ತು ಸ್ನೋ ಮಾನ್ಸ್ಟರ್ ಅಲ್ಲಿದೆ ಅಂತ. ಇದರರ್ಥ ಅವನು ವಾಪಸ್ ಬಂದ್ಬಿಟ್ನಾ? ದಟ್ಸ್ ಇಂಪಾಸಿಬಲ್. ಕಾಶ್ಮೀರಿಂದ ಇಲ್ಲಿಗೆ ಇಷ್ಟು ಬೇಗ ಹೇಗೆ? ಗಂಟೆಗೆ 1500 ಕಿಲೋಮೀಟರ್ ಸ್ಪೀಡಲ್ಲಿ ಬಂದ್ರೆ ತುಂಬಾ ಸುಲಭವಾಗಿ ಇಲ್ಲಿಗೆ ತಲುಪಬಹುದು. ಇಲ್ಲಿ ನೋಡಿ ಆಫೀಸರ್ಸ್, ಈ ಹೆಜ್ಜೆ ಗುರುತಿನ ಉದ್ದ 3 ಅಡಿ ಇದೆ. ಇದ್ರ ಪ್ರಕಾರ ಸ್ನೋ ಮಾನ್ಸ್ಟರ್ನ ಎತ್ತರ ಅಂದ್ರೆ ಹೈಟ್ 35 ಅಡಿ 4 ಇಂಚ್ ಇರುತ್ತೆ. ಓ ಮೈ ಗಾಡ್, ಇದೇನೇ ಆಗಿದ್ರು, ಹೇಗೆ ಕಂಡ್ರು, ನಾವು ಇದನ್ನ ಹುಡುಕಿ ತಡೀಲೇಬೇಕು. ಇಲ್ಲ ಅಂದ್ರೆ ಈ ಸ್ನೋ ಮಾನ್ಸ್ಟರ್ ಇಡೀ ಸಿಟಿನ ಹಾಳು ಮಾಡ್ಬಿಡುತ್ತೆ. ಸ್ನೋ ಮಾಸ್ಟರ್ ಇಲ್ಲೇ ಎಲ್ಲೋ ಇದೆ. ಮತ್ತೆ ಇಲ್ಲಿ ಟೆಂಪರೇಚರ್ 0 ಡಿಗ್ರಿಗಿಂತ ಕಡಿಮೆ ಇದೆ. ನೀವೆಲ್ಲರೂ ಒಂದ್ ಸ್ವಲ್ಪ ಹುಷಾರಾಗಿರ್ಬೇಕು. ಇಲ್ಲಿವರೆಗೂ ನಾವು ಎಷ್ಟು ಜನ ಶತ್ರುಗಳನ್ನ ಎದುರಿಸಿದೀವೋ, ಯಾರು ನಮ್ಮನ್ನ ಎದುರಾಕೊಂಡ್ರೋ ಅವ್ರದ್ದು ಯಾವುದೋ ಒಂದು ದೌರ್ಬಲ್ಯದ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಇವತ್ತು ನಾವು ಯಾವ ಪ್ರಾಣಿನ ಬೇಟೆಯಾಡೋಕೆ ಹೋಗ್ತಿದೀವೋ ಅದ್ರ ದೌರ್ಬಲ್ಯದ ಬಗ್ಗೆ ನಮಗೆ ಏನೂ ಗೊತ್ತಿಲ್ಲ. ಮುಂದೆ ಏನಾಗುತ್ತೆ ಅಂತ ನನಗೇನು ಗೊತ್ತಿಲ್ಲ. ಈ ಗುಂಪಲ್ಲಿ ಯಾರಾದರೂ ಒಬ್ರು ಹೆದರ್ಕೊಂಡಿದ್ರೆ, ಈ ಮಿಷನ್ನ ಈಗಲೇ ಬಿಡಬೇಕು ಅನ್ಕೊಂಡಿದ್ರೆ ಅವ್ರು ಹೋಗ್ಬೋದು. ನಿಮಗೆ ನಾನು ಏನು ಹೇಳೋದಿಲ್ಲ, ಮತ್ತೆ ನಿಮ್ಮ ವಿರುದ್ಧ ನಾನು ಯಾವುದೇ ರೀತಿ ಆಕ್ಷನ್ ತಗೊಳ್ಳೋದಿಲ್ಲ. ನಿಮ್ಮಲ್ಲಿ ಯಾರಾದರೂ ಇದ್ದೀರಾ ಈ ಮಿಷನ್ನ ಬಿಟ್ಟು ಹೋಗೋ ಮನ್ಸಿರೋರು? ನೋ ಸರ್. ನೋ ಸರ್. ನಮ್ಮ ಈ ಟೀಮನ್ನ ಯಾರಾದರೂ ಬಿಟ್ಟು ಹೋಗ್ಬೇಕು ಅಂತ ಅನ್ಕೊಂಡಿದ್ರೆ ದಯವಿಟ್ಟು ತಿಳಿಸ್ಬಿಡಿ. ನೋ ಸರ್. ಲೆಟ್ಸ್ ಗೋ. ಶೌರ್ಯ, ಆ ಕಡೆ ಹೋಗು. ಲಾರಾ ಮತ್ತೆ ಪರಂ ಸರ್, ನೀವಿಬ್ರು ಆ ಕಡೆ. ಎಸ್ ಸರ್.
ಸರ್, ಜೋರಾದ ಉಸಿರಾಟ ಕೇಳಿಸ್ತಾ ಇದೆ. ನಿನಗೆ ಹೆದರಿಕೆ ಆಗ್ತಿದ್ರೆ ನೀನು ವಾಪಸ್ ಹೋಗ್ಬೋದು. ಸರ್, ನನ್ನ ಶಬ್ದ ಬರ್ತಿದೆ ಅಂತ ಹೇಳಿದೆ, ಭಯ ಆಗ್ತಿದೆ ಅಂತಲ್ಲ. ಮತ್ತೆ ಸರ್, ಸಾವಿನ ಬಗ್ಗೆ ಭಯ ಇಲ್ಲ. ದಿನ ನಾವು ಅದನ್ನ ಎದುರಿಸ್ತಾನೆ ಇರ್ತೀವಿ. ಯು ಆರ್ ರೈಟ್. ಇವತ್ತು ಇನ್ನೊಂದು ವಿಚಿತ್ರ ಭೇಟಿ ಆಗ್ಬಿಡ್ಲಿ, ನಡೀರಿ. ಮಯಾಂಕ್, ನೀನ್ ಆ ಕಡೆ ಹೋಗು. ಆದಿ, ಅಲ್ಲಿ ನೋಡು, ಮುಂದೆ ಅಲ್ಲಿ ಹೋಗು. ಮೇಡಮ್ ಬನ್ನಿ ಮೇಡಮ್, ಬನ್ನಿ. ಇಲ್ಲ ಬನ್ನಿ ಮೇಡಮ್, ತುಂಬಾ ಕಮ್ಮಿ ರೇಟು. ಸ್ನೋ ಮಾನ್ಸ್ಟರ್ ಯಾವ ರೀತಿ ಎಲ್ರನ್ನೂ ತಿನ್ನಕ್ ಹೊರಟಿದೆ ಅಂತ ಇವ್ರಿಗೆ ಗೊತ್ತಿಲ್ಲ. ನಿಮ್ಮನ್ನೆಲ್ಲ ನಾಶ ಮಾಡುತ್ತೆ. ಆದ್ರೆ ಇಲ್ಲಿ ಯಾರು ಅಳ್ತಿಲ್ಲ, ಯಾರು ಕಿರ್ಚ್ತಿಲ್ಲ. ಅದು ಇಲ್ಲಿಗೆ ಬಂದಿದ್ಯೋ ಇಲ್ವೋ? ಇಷ್ಟೊಂದು ಚಳಿ. ಇದ್ರ ಅರ್ಥ ಅದು ಇಲ್ಲೇ ಎಲ್ಲೋ ಇದೆ. ಅನುರಾಗ್, ಇದು ಹೇಗ್ ಸಾಧ್ಯ? ಅನುರಾಗ್ ಸತ್ತು ಹೋಗಿದ್ದಾನೆ ಅವನು. ಅನುರಾಗ್ ನನ್ ಬಿಟ್ಟು ಹೋಗಿದ್ದಾನೆ. Come on. ಶೌರ್ಯ, ಹುಷಾರು. ಶೌರ್ಯ! ಲಾರಾ, ಹೋಗ್ಬೇಡ. ಲಾರಾ, ಬೇಡ, ನಿಂತ್ಕೋ. ಬೇಡ. ಲಾರಾ, 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 ಲಾರಾ! ಶೌರ್ಯ ಸರ್! ಲಾರಾ!
ಅನುರಾಗ್, ನೀನು ಬದುಕಿದ್ಯಾ? ದಾರಿ ಬಿಡಿ, ದಾರಿ ಬಿಡಿ. ಸರ್ ಸರ್, ಬಹುಶಃ ಕೆಳಗಡೆ ಮಂಜಿಲ್ಲ ಅನ್ಸುತ್ತೆ. ನಾವು ತಿರ್ಗಿಸ್ಬೋದು ಇದನ್ನ. ಹಾ, ಬನ್ನಿ. 1 2 3. ಶೌರ್ಯ, ಲಾರಾ ಜೀವಕ್ಕೆ ಅಪಾಯ ಇದೆ. ಸ್ನೋ ಅಲ್ಲಿ ಸಿಗಾಕೊಂಡ್ಬಿಟ್ಟಿದ್ದಾಳೆ ಅವಳು. ನಾವು ಆ ಸ್ನೋನ ಹೊಡಿಯೋಕ್ಕಾಗ್ತಿಲ್ಲ. ನೀನೇನಾದ್ರೂ ಮಾಡಬೇಕು, ಅವ್ನು ಕಾಪಾಡಬೇಕು. ಶೌರ್ಯ, ಕಮಾನ್, ನಿನ್ ಶಕ್ತಿನ ಯೂಸ್ ಮಾಡು. ಯೂಸ್ ಯೋರ್ ಪವರ್. ಶೌರ್ಯ, ಅವಳ ಜೀವಕ್ಕೆ ಅಪಾಯ ಆಗಿದೆ. ಯೂಸ್ ಯೋರ್ ಪವರ್, ಡ್ಯಾಮ್ ಇಟ್. ಆರ್ ಯು ಲಿಸನ್ ಟು ಮೀ? ಯಸ್ ಯಸ್, ಕಮಾನ್ ಶೌರ್ಯ, ಕಮಾನ್. ಕಮಾನ್ ಶೌರ್ಯ. ಯಾ, ದಾರಿ ಬಿಡಿ, ದಾರಿ ಬಿಡಿ. ಸರ್, ಶೌರ್ಯ, ಶೌರ್ಯ, ಶೌರ್ಯ. ಸರ್, ಸರ್, ಏನಾಯ್ತು? ಇವಳು ಪಲ್ಸ್ ಹೊಡ್ಕೋತಿಲ್ಲ. ಲಾರಾ, ಬಾಡಿ ಟೆಂಪರೇಚರ್ ಕಮ್ಮಿ ಆಗ್ಬಿಟ್ಟಿದೆ. ಇವಳು ಬಾಡಿ ಮಸಾಜ್ ಮಾಡಿ ಸರ್ಕ್ಯುಲೇಷನ್ ಮತ್ತೆ ಬರ್ಬೇಕು ಇವಳಿಗೆ. ಲಾರಾ, ಲಾರಾ ಎದ್ದೇಳು. ಲಾರಾ ಎದ್ದೇಳು. ಲಾರಾ, ಲಾರಾ, ಲಾರಾ ಎದ್ದೇಳು. ಲಾರಾ ಎದ್ದೇಳು. ಲಾರಾ, 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 ನೋಡು ನೋಡು, ನಾನು ನೋಡು, ನೋಡು ನೋಡು. ಲಾರಾ, ಲಾರಾ, ವೇಕ್ ಅಪ್. ಲಾರಾ, ವೇಕ್ ಅಪ್. ಲಾರಾ, ಲಾರಾ, ವೇಕ್ ಅಪ್, ವೇಕ್ ಅಪ್. ಲಾರಾ ಎದ್ದೇಳು. ನೀನ್ ನಮ್ಮನ್ ಬಿಟ್ಟು ಈ ರೀತಿ ಹೋಗೋ ಆಗಿಲ್ಲ. ನಾನು ಹೇಳಿದ್ ಕೇಳಿಸ್ತಾ? ನೀನ್ ನಮ್ಮನ್ ಬಿಟ್ಟು ಹೋಗೋ ಆಗಿಲ್ಲ. ನೀನ್ ಹೋಗ್ಬಾರ್ದು. ವೇಕ್ ಅಪ್. ಲಾರಾ, ಏನಾಯ್ತು? ಎದ್ದೇಳು, ಎದ್ದೇಳು, ಎದ್ದೇಳು. ಕಮಾನ್. ಅನುರಾಗ್, ನೀನ್ ಬದುಕೆ ಇದೆಯಾ? ಸತ್ತೋರು ವಾಪಸ್ ಬರಕ್ಕಾಗಲ್ಲ. ಇಲ್ಲ, ನೀನ್ ಯಾರೋ ಬೇರೆ. ಅಬ್ಬಾ, ಯಾರ್ ನೀನು? ಯಾರ್ ನೀನು? ನಿನ್ ಕೈ ಎಷ್ಟು ತಣ್ಣಗಿದೆ. ಯಾರ್ ನೀನು? ನಾನು ನಿನ್ನ ಅನುರಾಗಿನೇ. ನಂಗೆ ಮೋಸ ಮಾಡಬೇಡ ಪ್ಲೀಸ್. ಇದು ಮೋಸ ಅಲ್ಲ ಅಬ್ಬಾ. ನೀನ್ ಸತ್ತ ಮೇಲೆ ವಾಪಸ್ ಬರೋದು ಹೇಗ್ ಸಾಧ್ಯ? ಅದು ದೊಡ್ಡ ಕತೆ ಆಯ್ತಾ? ನೀನು ನನ್ ಬಿಟ್ಟು ಹೋಗಿದ್ದೆ. ಎಲ್ಲ ಒಂದು ಕನಸಿನ ಹಾಗಿತ್ತು. ಕನ್ಸಂದ್ರೆ ಇದು ಅನುರಾಗ್. ನೀನು ಸಡನ್ ಆಗಿ ಕಾಶ್ಮೀರದಲ್ಲಿ ಸಿಗ್ತೀಯಾ, ಅದು ಸತ್ತಾದ್ಮೇಲೆ. ಮತ್ತೆ ನನ್ನ ಜೀವನದಲ್ಲಿ ಬೆಂಕಿ ಹಚ್ಚೋಕ್ ಬಂದಿದ್ಯಾ? ನಿಜ ಏನು ಅಂದ್ರೆ ನೀನ್ ದಿನ ನನ್ನ ಕನಸಲ್ಲಿ ಬರ್ತಿರ್ತೀಯ.
ನಿಜವಾಗ್ಲೂ ಬಂದಿದ್ಯಾ? ಹಾಂ, ನಾನು ಜೀವಂತವಾಗಿದ್ದೀನಿ. ನೀನು ಅಷ್ಟೇ ಅಬ್ಬಾ. ಇಲ್ಲ, ನೀನ್ ನನ್ನ ಅನುರಾಗ ಅಲ್ಲ. ನೀನ್ ಸುಳ್ಳು ಹೇಳ್ತಿದ್ಯಾ. ನೀನು ಜೀವಂತವಾಗಿಲ್ಲ. ನೀನ್ ಜೀವಂತವಾಗಿದ್ರು ನೀನ್ ಬೇರೆ ಯಾರೋ. ನೀನು ನನ್ನ ಅನುರಾಗ ಅಲ್ಲ. ಯಾರ್ ನೀನು? ಯಾರ್ ನೀನು? ಮಂಜಿನ ಸಾವು ಅನ್ನೋದು ಯಾರನ್ನಾದ್ರೂ ಬಂದು ಆವರಿಸ್ಕೊಂಡ್ರೆ ಆಗ ನಿನಗೆ ಗೊತ್ತಾಗುತ್ತೆ ನಾನು ಯಾರು ಅಂತ. ನಮ್ ಕಣ್ಣು ಕಾಣಿಸೋ ಪ್ರಾಣಿ ಇದೆಯಲ್ಲ, ಇದ್ರ ಕತೆ ಇನ್ನೂ ಏನೋ ಇದೆ. ಇದನ್ನ ತಡೆಯೋದಿಕ್ಕೆ, ಇದನ್ನ ಹಿಡಿಯೋದಿಕ್ಕೆ ಮೊದಲು ಇದ್ರ ಹಿಂದಿನ ಕತೆನ ನಾವು ತಿಳ್ಕೋಬೇಕು. Oh!